ಓಂ ನಾರಾಯಣ ಅದು ಆಗಿತ್ತು. ಓಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃದ್ಭೂತವೃದ್ಧಾವೋ ಭೂತಾತ್ಮ ಭೂತಭಾವನಃ. ಈಗ ಯಾವುದೀಗ ಧರ್ಮಕೃತ್ತಾಯಿತು. ಗಭಸ್ತಿ ನೇಮಿ ಸತ್ವಸ್ಥಃ ಸಿಂಹೋ ಭೂತಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರು. ಗಭಸ್ತಿ ನೇಮಯೇ ನಮಃ ಸತ್ವಸ್ಥಾಯ ನಮಃ ಸಿಂಹಾಯ ನಮಃ ಓಂ ಭೂತಮಹೇಶ್ವರಾಯ ನಮಃ ಓಂ ಆದಿದೇವಾಯ ನಮಃ ಓಂ ಮಹಾದೇವಾಯ ನಮಃ ಓಂ ದೇವೇಶಾಯ ನಮಃ ಓಂ ದೇವಹೃತೇ ನಮಃ ಗುರವೇ ನಮಃ ದೇವಹೃದ್ಗುರವೇ ನಮಃ ಒಂದದನ್ನು ಮಾಡ್ಕೋಬೋದು. ಗಭಸ್ತಿ ನೇಮಿ, ಗಭಸ್ತಿ ಅಂದರೆ ಕಿರಣಗಳು, ನೇಮಿ ಅಂತ ಹೇಳಿದರೆ ನಿಯಮನ ಮಾಡೋದು. ಗಭಸ್ತಿ ನೇಮಿ, ಗಭಸ್ತಿ ಕಿರಣಗಳನ್ನು ನಿಯಮನ ಮಾಡ್ತಾರೆ. ಅದಕ್ಕೆ ಸೂರ್ಯ ಇದ್ದರೂ ಕೂಡ ಕಿರಣ ಬರಲಿಲ್ಲ, ಹಾಗೆ ಮಾಡಿಬಿಡ್ತಾರೆ. ಗಭಸ್ತಿಗಳು ಕಿರಣಗಳು, ಅದು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆತ ದೇವರ ಕಿರಣಗಳು ಬೇರೆ, ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಗುಡದ ಕಿರಣಗಳು ಇವನ ಅಧೀನದಲ್ಲಿರೋದ್ರಿಂದನೇ ಅವೆಲ್ಲ ಕೂಡ ಅಸ್ವತಂತ್ರ. ಸತ್ವಸ್ಥಃ, ಸತ್ವಸ್ಥಃ, ಸತ್ವ ಅಂದರೆ ತನ್ನದೇ ಸತ್ವದಲ್ಲಿರ್ತಕ್ಕಂಥವನು, ಇನ್ನೊಬ್ಬರನ್ನ ಅವಲಂಬಿಸಿ ಇಲ್ಲ. ಅವನು ಸತ್ವ ಇಲ್ಲ, ಇದನ್ನು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅವರಿಗಿಲ್ಲ, ಸಮ ಆ್ಯಡ್ ಮಾಡಬೇಕು. ದೇವರಿಗೆ ಸತ್ವಸ್ಥಃ. ಸಿಂಹ, ಹಿಂಸನಾಥ್ ಸಿಂಹ, ಹಿಂಸ ದುಷ್ಟ ಹಿಂಸನಾಥ್ ಸಿಂಹ. ಸಿಂಹಕ್ಕೆ ಸಿಂಹ ಅಂತ ಯಾಕೆ ಕರೀತಾರೆ ಅಂದರೆ ಹಿಂಸನಾಥ್. ಹಾಗಾದ್ರೆ ಹಿಂಸ ಅಂತ ಆಗಬೇಕಾಯ್ತು, ಸಿಂಹ ಅಂತ ಯಾಕೆ ಹಾಕಿಲ್ಲ ಅಂದರೆ ವರ್ಣಾಗಮೋ ವರ್ಣ ವಿಪರ್ಯಯೋಗ, ಉಲ್ಟಪಲ್ಟ ನಿರುಕ್ತಿಯಲ್ಲಿ ಏನಾಗುತ್ತೆ, ಉಲ್ಟಪಲ್ಟ ಮಾಡೋದು ಪದಗಳನ್ನು. ಆದ್ದರಿಂದ ಸಿಂಹ ಅನ್ನೋದ್ರೆ ದುಷ್ಟ ಹಿಂಸಕ ಅಂತ ಅರ್ಥ. ಸಿಂಹ ಅಂದರೆ ಶ್ರೇಷ್ಠ ಅಂತಿರೋ ಒಂದು ಅರ್ಥ ಇದೆ. ನರಸಿಂಹ, ಗಜಸಿಂಹ, ಮುನಿಸಿಂಹ ಇವೆಲ್ಲ ಕರೆದು ಏನಂತ ಅರ್ಥ? ಶ್ರೇಷ್ಠ ಅಂತ ಅರ್ಥ ಇದೆ. ಸರ್ವಶ್ರೇಷ್ಠ ನರಸಿಂಹ. ನಾಮೇಕ ದೇಶೇ ನಾಮಗ್ರಹಣ. ಪೂರ್ತಿ ಹೇಳೋದು ಸ್ವಲ್ಪ ಮಧುಸೂದನ, ಮಧು ಅಂದರೆ ಮಧುಸೂದನ ಅಂತ ಅರ್ಥ. ಭೂತಮಹೇಶ್ವರ, ಭೂತಾನಾಂ ಮಹೇಶ್ವರ, ಎಲ್ಲ ಪ್ರಾಣಿಗಳಿಗೂ ಕೂಡ. ಭೂತ ಶಬ್ದಕ್ಕೆ ಬ್ರಹ್ಮಾದಯೋ ಹಿ ಭೂತಾನಿ ಅಂತ ಆಚಾರ್ಯ ಕೊಟ್ಪಡಿದ. ಬ್ರಹ್ಮಾದಿಗಳಿಗೆ ಭೂತಗಳು ಅಂತ ಕರೀತಾರೆ. ಭೂತ ಮಹೇಶ್ವರ ಅಂದರೆ ಏನು? ಬ್ರಹ್ಮಾದಿಗಳಿಗೆ ದೊಡ್ಡ ಸ್ವಾಮಿ ಅಂತ ಅರ್ಥ. ಭೂತ ಮಹಾನಾಂ ಈಶ್ವರ, ಭೂತಗಳಿಗೆ ಎಲ್ಲ ಉತ್ಸವಗಳಿಗೂ ಅಥವಾ ದೊಡ್ಡ ದೊಡ್ಡ ಭೂತಗಳಿಗೂ ಕೂಡ ಈಶ್ವರ. ಭೂತ ಮಹೇಶಾಯ ರಮಾಯ ವರಹ, ಅಕ್ಷರ ಪುರುಷರಾದ್ದರಿಂದ, ಶರಪುರುಷ ಅಧೀನಾದ್ದರಿಂದ ಭೂತ ಮಹೇಶವೆಲ್ಲ ಕೂಡ ಕ್ಷರಗಳು. ಇದು ಮಹಾ ಅಂಬದಕ್ಕೆ ಈಶಾ, ಯಾರವರು? ಮಹಾಲಕ್ಷ್ಮಿ. ಅವರಿಗೆ ವರ ಶ್ರೇಷ್ಠ, ಆದ್ದರಿಂದ ಭೂತ ಮಹೇಶ್ವರ. ಇವೆಲ್ಲ ಗೀತೆಯಲ್ಲೂ ಬಂದಿರೋ ಮಾತುಗಳೇ, ಗೀತೆಯಲ್ಲೇ ಬಂದಿದೆ. ಏನ ಏಕೋದೇವ, ಏಕೋ ವಿಷ್ಣುರ್, ಅದು ಅಲ್ಲಿ ದೇವರು ಸೇರಿಸಬಾರ್ದು. ಮಹದ್ಭೂತ, ಈ ಭೂತ ಬೇರೆ, ಆ ಭೂತ ಬೇರೆ. ಅಲ್ಲಿ ಮಹತ್ ಶಬ್ದಕ್ಕೆ ಈ ಅರ್ಥ ಮಾಡಬಾರ್ದು. ಆ ಪ್ರಸಂಗ ಎಲ್ಲಿ ಕೆಲಸ ಭೂತ ಪಂಚಭೂತ ಅಂತ ಬೇಕಾದ್ರೆ ಈ ಅರ್ಥ ಮಾಡೋದೇ ಇಲ್ಲ, ಬ್ರಹ್ಮಾದಿಗಳಂತ ಅರ್ಥ ಬರೋದಿಲ್ಲ. ಆದಿದೇವೋ ಮಹಾದೇವ, ಆದಿ ಮಹೇಶ್ವರ ಆದಿದೇವ ಹಿಂದೆ ಬಂದಿದೆ. ಆದಿಯಿಂದನೂ ದೇವ, ಒಂದು ಅಥವಾ ಯಾರೂ ಅಪಾಯಿಂಟ್ ಮಾಡಿಲ್ಲ ಆತನ್ನು. ಅದರಿಂದ ಓನರ್ ಇದ್ದಾನೆ, ಫೌಂಡರ್ ಆಫ್ ದಿ ಟ್ರಸ್ಟಿ, ಅಪಾಯಿಂಟೆಡ್ ಅಲ್ಲ ಆತ. ಉಳಿದವರು ಇರ್ಬೋದು. ಅದು ಪರಮ ಆದಿದೇವರಾದ್ದರಿಂದ ಆದಿದೇವ ಪುರಂದರ ಇನ್ನೊಂದು ಸರ್ತಿ ಬಂದಿದೆ. ಮಹಾದೇವ, ಮಹಾಂಶ್ಚಾಸೌ ದೇವಶ್ಚ ಮಹಾದೇವ, ದೊಡ್ಡ ದೇವರು, ದೊಡ್ಡ ದೇವರು ಮಹಾದೇವ. ಅದ್ರ ಜೊತೆಗೆ ಮಹತಾಂ ದೇವ, ಬ್ರಹ್ಮಾದಿಗಳಿಗೂ ದೇವರಾಗಿರೋ ಪರಮಾತ್ಮ. ಆಫೀಸರ್, ಚೀಫ್ ಆಫೀಸರ್ ಕರೆದ್ರೆ ಹಾಗೆ. ದೇವೇಶ, ದೇವಶ್ಚಾಸೌ ಈಶಶ್ಚ ದೇವಾನಾಂ ಈಶಃ ದೇವೇಶಃ, ದೇವಾ ಈಶಾ ಅಸ್ಮಾತ್ ಹಾಗೂ ಮಾಡಕ್ಕೆ ಬರುತ್ತೆ. ದೇವಭೃದ್ಗುರು, ದೇವತೆಗಳನ್ನು ಭೃತ್ ಧರಿಸಿದ್ದಾನೆ, ಅವರಿಗೆ ಗುರುವಾಗಿದ್ದಾರೆ. ಇವತ್ತು ನಾವಿಲ್ಲಿ ಕೂತಿದ್ದೇವೆ, ಇದನ್ನು ಧರಿಸಿದೆ, ಇವರು ಗುರು ಅಲ್ಲ. ಇದು ಇವತ್ತು ಜಡ ಪದಾರ್ಥದ ಮೇಲೆ ಕೂತಿದ್ರು ಕೂಡ ಅದು ಭೃತ್ಯ ಹೊರತು ಗುರು ಅಲ್ಲ. ಭೃತ್ತು ಹೌದು, ಅವ್ರಿಗೆ ಗುರುವು ಹೌದು. ಅಥವಾ ದೇವಭೃತಾಂ ಗುರು, ದೇವತೆಗಳನ್ನು ಯಾರು ಸಲ್ಲಿಸ್ತಾರೆ ಋಷಿಗಳು, ಅವರಿಗೂ ಗುರು. ಅದಕ್ಕೆ ತಮೇವ ಶಾಸ್ತ್ರ ಪ್ರಭಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸ, ದೇವಭೃದ್ಗುರು. ಅದಕ್ಕೆ ಗಭಸ್ತಿ ನೇಮಿ ಸತ್ವಸ್ಥಃ ಸಿಂಹೋ ಭೂತ ಮಹೇಶ್ವರ ಆದಿದೇವೋ ಮಹಾದೇವೋ ದೇವೇಶೋ ದೇವಹೃದ್ಗುರು. ಭೂತ ಮಹಾನ್ ಚಾಸೌ ಈಶ್ವರ, ಭೂತ ಮಹಾನ್ ದೊಡ್ಡದಾಗೇನೆ ಬಂದವನು ಮೊದಲಿನಿಂದ, ಮತ್ತು ಒಡೆಯನೂ ಆಗಿರ್ತಕ್ಕಂಥವು. ಉತ್ತರೋ ಗೋಪತಿರ್ಗೋಪ್ತ ಜ್ಞಾನಗಮ್ಯ ಪುರಾತನಃ ಶರೀರಭೂತವೃದ್ಭೋಕ್ತ ಕಪೀಂದ್ರೋ ಭೂರಿದಕ್ಷಿಣಃ.
ಉತ್ತರ ಗೋಪತಿ ಗೋಪ್ತ ಜ್ಞಾನಗಮ್ಯ ಪುರಾತನ ಶರೀರಭೂತಭೃತ್ ಭೋಕ್ತ ಕಪೀಂದ್ರ ಭೂರಿ ದಕ್ಷಿಣ. ಉತ್ತರ 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 ದಿಕ್ಕು ಅಂತ ಅರ್ಥ ಅದಕ್ಕಲ್ಲ. ಉತ್ಕೃಷ್ಟ ತರಹ, ಉತ್ತಂದ್ರೆ ಉತ್ಕೃಷ್ಟ, ತರ ಅಂದರೆ ಸೂಪರ್ಲೇಟಿವ್. ಎರಡು ಒಟ್ಟಿಗೆ ಬರದೆ ಹೋದರೆ ಅದು ಕಂಪ್ಯಾರಿಟಿವ್ ಸೂಪರೇಟಿವ್ ಆಗಿ ಅತ್ಯುತ್ತಮ ಅಂತ ಅರ್ಥ, ಸರ್ವೋತ್ತಮ ಅಂತ ಅರ್ಥ ಉತ್ತರ ಶಬ್ದಕ್ಕೆ. ಆಮೇಲೆ ಉತ್ಕೃಷ್ಟ ತರಹ, ಉತ್ಕೃಷ್ಟಾನ್ ತಾರಯತಿ ಇತಿವಾ ಉತ್ತರ. ಉತ್ಕೃಷ್ಟಾನ್ ಬ್ರಹ್ಮಾದಿಗಳು ಸಂಸಾರ ಲೇಪ ಇಲ್ದಾಗಿದ್ದಾರೆ, ಅವರಿಗೂ ಮುಕ್ತಿ ಕೊಡ್ತಾನೆ. ಈಗ ಅನೇಕ ದೃಷ್ಟಿಯಲ್ಲಿದ್ದಾರೆ. ಉತ್ಕೃಷ್ಟ ಅನ್ಯ ತರಹ ಅಸ್ಯ, ಇನ್ನೊಬ್ಬ ಇವನ ಮೇಲೆ ಇವನು ಉದ್ಧಾರ ಮಾಡೋರು ಯಾರೂ ಇಲ್ಲ. ಯಾಕಂದ್ರೆ ಇವನೇ ಅದೆಲ್ಲರೂ ಉದ್ಧಾರ ಮಾಡೋದು. ತೇಷಾಮಹಂ ಸಮುದ್ಧರ್ತ, ಎಷ್ಟು ಅರ್ಥ ಬರುತ್ತೆ ಉತ್ತರ. ನೋಡೋದಕ್ಕೆ ಉತ್ತರ ಇಲ್ಲ ಅಂತ ತಿಳ್ಕೊಂಡಿರ್ತೇವೆ, ಉತ್ತರ ಕೊಡಲಾರದಷ್ಟು ಅರ್ಥ ಬರುತ್ತೆ. ಗೋಪತಿರ್ ಗೋಪ್ತ, ಗೋಪತಿ ಗವಾಂಪತಿ. ಗೋ ಶಬ್ದಕ್ಕೆ ಸ್ವರ್ಗ ಅಂತ ಅರ್ಥ, ಶಾಸ್ತ್ರ ಅಂತ ಅರ್ಥ. ಗೋಪತಿ ಅಂದರೆ ಎಲ್ಲ ಶಾಸ್ತ್ರಗಳಿಗೂ ಪ್ರತಿಪಾದ್ಯತ್ವೇನ ಪತಿ, ಎಲ್ಲ ಶಾಸ್ತ್ರಗಳಿಗೆ ಪ್ರತಿಪಾದ್ಯತ್ವೇನ ಪತಿ. ಯಾವುದೇನು ಹೇಳಿದ್ರು ದೇವ್ರನ್ನ ಹೇಳುತ್ತಾ. ಆದ್ದರಿಂದಾಗಿಯೇ ಗೋಪತಿ. ಸರ್ವಿಸ್ ರೋಡ್ ಅಂತಾರೆ, ಸರ್ವಿಸ್ ರೋಡ್ ಬೇರೆ, ಮೇನ್ ರೋಡ್ ಬೇರೆ. ಬಟ್ ಸರ್ವಿಸ್ ರೋಡ್ ಉಪಯೋಗ ಬರೋದು ಮೇನ್ ರೋಡ್ ಇದ್ದರೆ, ಸರ್ವಿಸ್ ರೋಡ್ ಮೀನಿಂಗೇ ಇಲ್ಲ. ಗೋಪ್ತ. ಆಮೇಲೆ ಗೋಪತಿ ಶಬ್ದಕ್ಕೆ ಗೋವುಗಳಿಗೆ ಶಾಸ್ತ್ರ ಅಂತ, ಶಾಸ್ತ್ರಗಳಿಗೆ ಅಧಿಪತಿ, ವಕ್ತೃತ್ವೇನ ಅಧಿಪತಿ, ಪ್ರತಿಪಾದ್ಯತ್ವೇನ ಅಧಿಪತಿ. ಗೋ ಶಬ್ದಕ್ಕೆ ಸ್ವರ್ಗ, ಸ್ವರ್ಗ ಮುಖ್ಯತಃ ಸ್ವರ್ಗಾಧಿಪತಿ ಈತನೇ. ಉಪೇಂದ್ರನಾಗಿ ಉಪೇಂದ್ರ ಸಮಾಷೆ ಅಂದರೆ ಧರ್ಮರಾಜ ಇದ್ದಾನೆ, ಭೀಮಸೇನದೇವರಿದ್ದಾರೆ. ಮಹಾರಾಜ ಯಾರು, ಯುವರಾಜ ಯಾರು? ಆದರೆ ಯಾರು ಪ್ರಬಲ? ಭೀಮಸೇನದೇವರು. ಅರ್ಜುನ ಆತ್ಮ ಒಪ್ಕೋತಾರೆ, ದುರ್ಯೋಧನ ಒಪ್ಕೊಂಡ್ಬಿಟ್ಟಿದ್ದಾರೆ. ಭೀಮಾಭಿರಕ್ಷಿತ. ಇಲ್ಲಿ ಸ್ವಾರಸ್ಯ ನೋಡಿ, ಇಂದ್ರ ಉಪೇಂದ್ರ ಹೇಗೋ ಮಹಾರಾಜ ಯುವರಾಜ ಹೇಗೋ, ಗೊತ್ತಾಯ್ತಾ? ಅದೇ ಅಂದರೆ ಅಲ್ಲಿ ಹರಿವಾಯು, ಇಲ್ಲಿ ವಾಯು ಧರ್ಮ ವಾಯು, ಅಲ್ಲಿ ಇಂದ್ರ ಪರಮಾತ್ಮ. ಆದ್ದರಿಂದ ಆ ಅರ್ಥದಲ್ಲಿ ನೋಡೋದಕ್ಕೆ ಉಪ ಅಂತ ಕಂಡ್ರು ಕೂಡ ಮೇನ್ ಅವರೇ ಇದ್ದಾರೆ. ಉಪದ್ರಷ್ಟ ಅನ್ನಲ್ಲಿ ಹೇಗೋ ಹಾಗೆ. ಗೋಪ್ತ, ಗೋಪ್ತ ಅಂದರೆ ರಕ್ಷಕ. ಗೋಪ್ತ ರಕ್ಷಣೆ, ರಕ್ಷಕನಾಗಿದ್ದಾನೆ, ಪತಿಯಾಗಿದ್ದಾನೆ, ರಕ್ಷಕನೂ ಆಗಿದ್ದಾನೆ. ಜ್ಞಾನಗಮ್ಯ, ಜ್ಞಾನದಿಂದ ತಿಳಿಯಲ್ಪಡ್ತಾನೆ. ಇನ್ನು ಜ್ಞಾನಾಭಿಮಾನಿನ ವಾಯುನಾ ಗಮ್ಯ, ಜ್ಞಾನಾಭಿಮಾನಿ ವಾಯುದೇವರು ಅವರಿಂದ ತಿಳಿಯಲ್ಪಡ್ತಾರಾದ್ದರಿಂದ ಮತ್ತು ತಿಳಿಸಲ್ಪಡ್ತಾರಾದ್ದರಿಂದ ಉಳಿದವರಿಗೆ ಜ್ಞಾನಗಮ್ಯ. ಇದೇನಿದು ಬ್ರಹ್ಮಸೂತ್ರ ಸಾಧನಾಧ್ಯಾಯ. ಸಾಧನಾಧ್ಯಾಯ ಪೂರ್ತಿ ಹೇಳೋದಾದರೆ ಒನ್ ವರ್ಡಲ್ಲಿ ವಾಯುದೇವರು ಮಹಿಮೆ, ಸಿದ್ಧಿ ಪರಮಾತ್ಮ, ಸಾಧನ ವಾಯುದೇವರು. ವಿಷ್ಣುರಿತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೇಯ. ಪುರಾತನಃ, ಪುರಾತನಃ ಪುರಾಣಿ ತನೋತೀತಿ ಪುರಾತನ. ಎಲ್ಲ ದೇಹ ನಮಗೆ ಕೊಡ್ತಾನೆ ಪರಮಾತ್ಮ. ಬರೀ ಪುರಾತನಕ್ಕೆ ಹಣೆಯರು ಅಂತ ಅಷ್ಟೇ ಅರ್ಥ. ಇದು ಹಾಗಲ್ಲ. ಪುರಾಣಿ ತನೋತಿ, ಪುರಾಣಾನಿ ತನೋತಿ, ನಾಮೈಕ ದೇಶ ನಾಮಕರಣ ಮಾಡಿಕೊಂಡ್ರೆ. ಮತ್ತು ಪುರಾಪಿ ಆತನಃ ಆತನೋತಿ. ಈಗಿದ್ದಾನೆ, ಹಿಂದೂ ವ್ಯಾಪ್ತನಾಗಿದ್ದವನು ಈ ಆಕಾಶ ಎಂದು ವ್ಯಾಪ್ತಿ ಶುರು ಮಾಡಿತು ಅಂತ ಕೇಳಾಗಿಲ್ಲ. ಆಕಾಶ ಇರೋದೇ ವ್ಯಾಪ್ತವಾಗಿ. ಪುರಾತನಃ ಶರೀರಭೂತಭೃತ್, ಶರೀರಭೂತಭೃತ್ ಶರೀರಭೂತವಾದ ಎಲ್ಲವನ್ನೂ ಧರಿಸಿದವರು. ಶರೀರಭೂತ ಅಂದರೆ ಡಿಪೆಂಡೆಂಟ್ ಅಂತ ಅರ್ಥ. ಅವನನ್ನು ಕೈ, ಗೊತ್ತಾಯ್ತಾ? ಕೈ ಇತ್ಯಾದಿ ಕರಿಬೇಕಾದ್ರೆ ಕೈ ಅಂದರೆ ಕೈ ಅಂತ ಅರ್ಥ ಅಲ್ಲ. ಆ ಅರ್ಥದಲ್ಲಿ ಜ್ಞಾನಗಮ್ಯ ಶರೀರಭೂತಭೃತ್. ಇನ್ನು ಶರೀರಭೂತವಾದ ಎಲ್ಲವನ್ನೂ ಧರಿಸಿದವರು, ಶರೀರವನ್ನು ಹೊಂದಿರತಕ್ಕಂಥ ಎಲ್ಲ ಬ್ರಹ್ಮಾದಿಗಳನ್ನು ಧರಿಸಿದವರು. ಭೋಕ್ತ, ಅಲ್ಲಿ ಗೋಪ್ತ, ಮುಂದೆ ಭೋಕ್ತ. ಮುಖ್ಯವಾಗಿ ಪರಮಾತ್ಮ ಭೋಕ್ತ, ಏನು ಸ್ವರೂಪಾನಂದ ಭೋಕ್ತ ಪರಮಾತ್ಮ ಯಾವಾಗಲೂ ಕೂಡ. ಇವರಿಗೆ ಭೋಕ್ತ ಶಬ್ದಕ್ಕೆ ಭೋಜಯಿತ, ಉಳಿದವರಿಗೆ ಊಟ ಮಾಡಲಿಕ್ಕೂ ಬರೋದಿಲ್ಲ. ಮಕ್ಕಳಿಗೆ ತಾಯಿ ಹೇಗೆ ಊಟ ಮಾಡಿಸ್ತಾರೆ ಪರಮಾತ್ಮ, ಕೈಯಲ್ಲಿದ್ದು ತುತ್ತು ತಗೋಸ್ತಾನೆ, ಕೈಯಲ್ಲಿದ್ದು ಕಲಿಸ್ತಾನೆ, ಬಾಯಿ ತೆಗೆಸಿ ಇಡ್ತಾನೆ, ಅಲ್ಲಿಂದ ಅಗಿಸ್ತಾನೆ, ನುಂಗಿಸ್ತಾನೆ, ಪ್ರಾಣಾಪಾನ, ಅಲ್ಲಿಂದ ಜೀರ್ಣ ಮಾಡ್ತಾನೆ. ಉಳಿದವರು ಯಾರು ಇಷ್ಟು ಕೆಲಸ ಮಾಡೋದಿಲ್ಲ. ಬಿಟ್ಟು ಎಲ್ಲ 100 ರೂಪಾಯಿ ಊಟ ಮಾಡಿಕೊಂಡು ಕೊಟ್ಬಿಡೋದು ಅಷ್ಟೇ. ಅದು ತಿಂದರೆ ಏನು ಉಪಯೋಗ ಇಲ್ಲ. ಆ ಥರ ದೇವರು ಎಷ್ಟು ಶ್ರೇಷ್ಠ ಅಂತ ಕೇಳಿದರೆ ಭೋಕ್ತ, ಭೋಜಯಿತ, ಭೋಜನ ಮಾಡಿಸುವವನು. ಕಪೀಂದ್ರ, ನಮಗೆ ಕೈ ಇಲ್ಲ, ಎಷ್ಟು ಕಷ್ಟ ಅವ್ರಿಗೆ ಪಾಪ. ಈಗ ಕೈ ನೋವಾಗಿದೆ, ಕೈ ಇಲ್ಲ ಬಿಟ್ಬಿಡಿ, ಕೈ ನೋವಾಗಿದೆ, ಎಲ್ಲರ ಬಾಯಲ್ಲಿ ಇಡಬೇಕೀಗ. ಯಾರೋ ಹೋಗ್ತಾ ಅಲ್ಲ, ಅವರೊಳಗಿದ್ದು ಹೋಗ್ತಾ, ಅವ್ರು ಬರಲಿಲ್ಲ ಹೋಗ್ತಾ ಇಲ್ಲ, ಅವರೊಳಗಿದ್ದು ಬರೆಸ್ತಾನೆ. ಆಮೇಲೆ ಕಪೀಂದ್ರ, ಕಪೀಂದ್ರ ಕಪಿ ಹನುಮಾನ್ ಪ್ರಾಕ್ ಇಂದ್ರ, ರೋಚನಾಮಕನಾಗಿ ಇಂದ್ರ. ಕಪಿಶ್ರೇಷ್ಠ. ಯಾಕೆ? ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ
ಪುಮಾನ್ ಕದಾಚಿತ್ ಕ್ವಚ ಕಶ್ಚನ ಇವ ಕಪಿ ಶ್ರೇಷ್ಠ ಹನುಮಾನ್ ಶ್ರೇಷ್ಠ ಅಸ್ಮಾತ್ ಪುರಾತನ ಕಪಯ ಅಪಿ ಇಂದ್ರ ಶ್ರೇಷ್ಠ. ಎಲ್ಲರೂ ಹಾರಾಡರೆ ಯಾರು ಕೆಲ ಬರಿಲ್ಲ ಅವರಿಗೆ. ದೇವರಿಂದ ಬಂದಿದ್ದಕ್ಕೆ ಅಷ್ಟು ಜೋರು. ದೇವರು ನಮ್ಮ ರಕ್ಷಕನಾಗಿದ್ದಾನೆ, ಆಚಾರ್ಯ ಪೌನೋಸ್ಮಾಕಂ ಅಂತ ಹೆಮ್ಮೆ ಪಡ್ತೀವಲ್ಲ, ಹಾಗೆ ಹೆಮ್ಮೆ ಪಡುವ ಕಪಿಗಳು. ಅವರು ಶ್ರೇಷ್ಠತ್ವ ಬಂತವರಿಗೆ, ಶ್ರೇಷ್ಠತ್ವ ಬರ್ತಿದ್ದಿಲ್ಲ ಹೋದರೆ. ಕಪಿ ಸುಗ್ರೀವ ಇಂದ್ರ ಕಪೀಂದ್ರ. ಪಟ್ಟ ಕಟ್ಟಿದ್ಯಾರು? ವಾಲಿ ಸ್ಪೇಸ್ ಮಾಡಿ ಕುಡಿಸಿದ ರಾಮದೇವರಾದ್ದರಿಂದ ಕಪಿ ಸುಗ್ರೀವ ಇಂದ್ರ ಅಸ್ಮಾತ್. ಭೂರಿ ದಕ್ಷಿಣ ಭೂರಿ ದಕ್ಷಿಣ ವಿಶ್ವದಕ್ಷಿಣ ಭೂರಿ ದಕ್ಷಿಣ. ದೇವರಷ್ಟು ಯಾರು ಕೊಡ್ತಾರೆ? ದೇವರಷ್ಟು ಯಾರು ಕೊಡ್ತಾರೆ? ಆದ್ದರಿಂದ ಭೂರಿ ದಕ್ಷಿಣ ಮತ್ತೆ ದಕ್ಷಿಣ ಜ್ಞಾನ ಸಂದೇಶ. ಭೂರಿ ಅಂದರೆ ಪೂರ್ಣ, ಭೂರಿ ಭೋಜನ, ಪೂರ್ಣ ಭೋಜನ, ಪೂರ್ಣ ಜ್ಞಾನ ಸಂದೇಶ ಅಂದರೆ ಇಹಾಪರ ಎರಡಕ್ಕೂ ಸಾಧಕವಾದ ಎಲ್ಲವನ್ನೂ ಕೊಡುವವನು ಪರಮಾತ್ಮನಾದ್ದರಿಂದ ಭೂರಿ ದಕ್ಷಿಣ. ಭೂರೀಣಾಂ ದಕ್ಷಿಣ, ಭೂರಿ ಭಾರಿ ದೊಡ್ಡವರು, ಅವರಿಗೂ ಕೂಡ ಜ್ಞಾನ ಸಂದೇಶವನ್ನು ಕೊಡ್ತಾನೆ. ಅನೇಕ ಅರ್ಥಗಳು. ಮತ್ತು ಅದು ಮುಗೀತು. ಸೋಮಪೋಮರ್ತ ಸೋಮಃ ಪರುಜಿತ್ ಪುರುಷತ್ತಮಃ ವಿಜಯೋ ವಿನಯೋ ನಯ ಸತ್ಯಸಂಧೋ ದಾಶಾರ್ಹ ಸಾತ್ವತಾಂ ಪತಿ. ಓಂ ಸೋಮಪಾಯ ನಮಃ, ಅಮೃತಪಾಯ ನಮಃ, ಸೋಮಾಯ ನಮಃ, ಪುರುಜಿತೇ ನಮಃ, ಪುರುಷತ್ತಮಾಯ ನಮಃ, ವಿನಯಾಯ ನಮಃ, ಜಯಾಯ ನಮಃ, ಸತ್ಯಸಂಧಾಯ ನಮಃ, ದಾಶಾರ್ಹಾಯ ನಮಃ, ಸಾತ್ವತಾಂ ಪತಯೇ ನಮಃ. ಸೋಮಪಃ ಸೋಮಪಃ, ಸೋಮವನ್ನು ಪಾನ ಮಾಡುವವನು, ಪಾನ ಮಾಡಿಸುವವನು ದೇವತೆಗಳಿಗೆ. ಸೋಮಪಃ ಅಥವಾ ಸೋಮಃ ಪಹ ಅಸ್ಮಾತ್. ಸೋಮ ಅಂದರೆ ರುದ್ರದೇವರು, ಉಮಯಾ ಸಮೇತ ಸಹ ವರ್ತತೆ ಇತಿ ಸೋಮಃ. ಅವರು ಪಹ ಪಶುಪತಿ, ಸೋಮಃ ಪಶುಪತಿ ಅಸ್ಮಾತ್. ಸೋಮಪಃ ಇನ್ನೊಂದು ಅರ್ಥ. ಅಮೃತಪಃ ಸೋಮಂ ಪಾಯಯತಿ, ಸೋಮವನ್ನು ಕುಡಿಸ್ತಾನೆ, ಸೋಮವನ್ನು ಪಾನ ಮಾಡ್ತಾನೆ. ಭಕ್ತರು ಕೂಡ ಬೇಕು ಅಂತಲ್ಲ, ಕೊಡ್ತಾರೆ ಅಂತ ಹೊಡ್ತಾನೆ. ಅಮೃತಪಃ ಅಮೃತ, ಅಮೃತವನ್ನು ತಗೊಳ್ತಾನೆ, ಅಮೃತವನ್ನು ಪಾಲನೆ ಮಾಡ್ತಾನೆ, ಅಮೃತವನ್ನು ಕೊಡ್ತಾನೆ, ಅಮೃತಕ್ಕೆ ಪತಿಯಾಗಿದ್ದಾನೆ. ಅಮೃತೇನ ಪಾತಿ, ಕುಡಿದು ದೇವತೆಗಳು ಅಮೃತವನ್ನು ಕೊಟ್ಟು ಕಾಪಾಡ್ತಾನೆ. ಅಮೃತಪಃ. ತಪ ಬೇರೆ ಮಾಡ್ಕೋಬಾರ್ದು. ಅಮೃತ ಪ, ಸೋಮ ಪ. ತಪ ಅಂತ ಮಾಡ್ಕೊಂಡ್ರೆ ಅದು ಈ ವಿಷ ಬರೋದು, ತಪಾಹ ಆಗಿಬಿಡುತ್ತೆ. ಈ ರೀತಿಯ ತಪಸ್ಸಬ್ದ ಆಗಿಬಿಡುತ್ತೆ. ಸೋಮಃ ಸೋಮೋ ಭೂತ್ವ ರಸಾತ್ಮಕ, ಭಗವದ್ಗೀತೆಯಲ್ಲಿ ಬಂದಿದೆ. ಸೋಮೋ ಭೂತ್ವ ರಸಾತ್ಮಕ. ಚಂದ್ರನಿಂದ ರಸ ಉತ್ಪತ್ತಿ ಆಗುತ್ತೆ. ವನಸ್ಪತಿ ಚಂದ್ರನಿಗೆ ಹೆಸರು. ವನಸ್ಪತಿ ಸೂರ್ಯನೂ ಬೇಕು, ಚಂದ್ರನೂ ಬೇಕು. ಕೆಲವಕ್ಕೆ ಚಂದ್ರ ಬೇಕು, ಕೆಲವಕ್ಕೆ ಸೂರ್ಯ ಬೇಕು. ಅಥವಾ ಎರಡಕ್ಕೂ ಒಂದೊಂದು ಪರ್ಪಸ್ ಒಂದೊಂದು ಬೇಕು. ಇವತ್ತು ರಾತ್ರಿ ಕಮಲ ಅರಳಬೇಕಾದ್ರೆ ಚಂದ್ರ ಬೇಕು, ಹಗಲ ಕಮಲಕ್ಕೆ ಅದು ನೀಲೋತ್ಪಲ. ನೀಲೋತ್ಪಲ ಇದು ತಾವರೆ, ಕೆಂಪು ಕಮಲ. ಕೆಂಪು ಕಮಲ ಆ ದೃಷ್ಟಿಯಲ್ಲಿ ವ್ಯತ್ಯಾಸ. ಅದು ಬರೀ ಕಮಲ ಅಂದರೆ ಏನು ತಿಳ್ಕೊಬೇಕು? ಯಾವಾಗಲೂ ಕೆಂಪು ಕಮಲ ತಿಳ್ಕೊಬೇಕು. ಸೂರ್ಯನಿಗೆ ಹರಡತಕ್ಕಂಥದ್ದು ಅದೇನೆ. ಆದ್ದರಿಂದ ಸೋಮನು ಬೇಕು, ಇದು ಬೇಕು. ಭಗವತಿಯಲ್ಲಿ ತಾನೇ ಹೇಳ್ಬಿಟ್ಟಿದ್ದಾರೆ. ಸೋಮೋ ಭೂತ್ವ ರಸಾತ್ಮಕ. ಸೋಮಃ ತಪಃ ಅಮೃತಪಃ. ಪುರುಜಿತ್ ಪುರುಜಿತ್, ಪುರುಗಳು ಭಾರಿ ಭಾರಿ ದೊಡ್ಡವರು. ಅವರನ್ನು ಕೂಡ ಗೆದ್ದು ಬಿಡ್ತಾನೆ. ಜರಾಸಂಧಾದಿಗಳು ಒಳಗೆ ಪ್ರಾಬ್ಲಮ್ ಆಗಿದ್ದವು, ಅವ್ರನ್ನ ಗೆದ್ದು ಹಾಕಿಬಿಡ್ತಾನೆ. ಪುರವಹ ಪಿಜಿತ್, ದೊಡ್ಡವರು ಯಾರು ಗೆಲ್ತಾರೆ ಅದು ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಪುರೋಣಾಂ ಜಿತ್, ತಾನೇ ಗೆದ್ದು ಬಿಡ್ತಾನೆ. ಅಥವಾ ಪುರುಗಳು, ಪುರು ಇದ್ದಾನೆ. 5 ಜನದಲ್ಲಿ ಯಾರ್ಯಾರು 5 ಜನ? ಯದು ತುರ್ವಸು ಗೃಹ್ಯ ಅನುಪುರು. 5 ಜನದಲ್ಲಿ ಪುರು ಶ್ರೇಷ್ಠ ಆಗಿಬಿಟ್ಟ. ಪುರುವಂಶಕ್ಕೆ ಭಾರಿ ಮಹತ್ವ ಬಂತು. ಯಾತಕ್ಕೆ? ಅಸ್ಮಾತ್ ಪುರು ರೀತಿ ಅನುಗ್ರಹ ಮಾಡಿದ್ದಕ್ಕೆ ಬಂತು. ಗೊತ್ತಾಯ್ತಾ? ಎಲ್ಲರೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಫೇವರ್ ಏನೇ ಮಾಡಿದರೂ ಕೂಡ ಅಪಾಯಿಂಟ್ಮೆಂಟ್ ಆದರೆ ಗೌರವ ಕೊಡಲೇಬೇಕು. ಯಾಕೆ? ಕ್ವಾಲಿಫಿಕೇಷನ್ ಇರ್ಬೋದು, ಮಾಡಬೇಕು ಅಂತೇನೇ ಇಲ್ಲ. ತುಂಬ ಜನ ಗೊತ್ತಿರಬೇಕು. MA PhD ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಷ್ಟೇ ಅವರು. MA PhD ಅವ್ರು MAನೇ ಅಲ್ಲ, ಬಯಸಿ ದೇವರು ಅನುಗ್ರಹ ಮಾಡಿದರೆ ಏನಾಗ್ಬೋದು ನೋಡಿ. ಕೀಟಕ್ಕೆ ರಾಜ್ಯಪ್ರದರಾಗಿ ತೋರಿಸ್ತಾರೆ. ದುರ್ಯೋಧನ ರಾಜ್ಯ ಸಿಗಲಿಲ್ಲ, ಕೀಟಕ್ಕೆ ರಾಜ್ಯ ಸಿಕ್ತು. ಗೊತ್ತಾಯ್ತಾ? ಅದು ಕೀಟಕ್ಕಿಂತ ಹೋಪ್ಲೆಸ್ ದುರ್ಯೋಧನಾದಿಗಳು. ಕೀಟಕ್ಕೆ ಭಕ್ತಿ ಇತ್ತಲ್ಲ, ಮೇಲೆ ಕೆತ್ತಿದ. ಪುರುಜಿತ್ ಪುರಾತನ ಎಲ್ಲೈತು ಅದು. ಹಾಂ, ಪುರು ಸತ್ತಮಃ, ಪುರುಹು ಸತ್ತಮಃ. 5 ಜನದಲ್ಲಿ ಶ್ರೇಷ್ಠ ಅಂತ ಅರ್ಥ. ಅಸ್ಮ ಕನಿಷ್ಠ ಶ್ರೇಷ್ಠನಾಗಿಬಿಡ್ತಾನೆ. ಆತ ಯಂಗೆಸ್ಟ್ ಪುರು 5 ಜನದಲ್ಲಿ. ಆತ ಜ್ಯೇಷ್ಠನಾಗಿ ವಂಶಕ್ಕೆ ಭಾರಿ ಹೆಸರು ಬಂದ್ಬಿಡುತ್ತೆ, ಪೌರವರು ಅಂತ ಹೇಳಿ. ಅನುಗ್ರಹ ಮಾಡಿದರೆ ಏನು ಬೇಕಾದ್ರೂ ಆಗುತ್ತೆ. ವಿನಯೋ ಜಯ ಸತ್ಯಸಂಧೋ ದಾಚಾರ್ಹ ಸಾತು. ವಿನಯ, ವಿನಯ ಅಂದರೆ ವಿನಯಶೀಲ ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ?
ವಿಶಿಷ್ಟ ನಯ ಅಸ್ಯ. ಪರಮಾತ್ಮ ನೀತಿ ವಿಚಿತ್ರವಾದ ನೀತಿ ಅದು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳಲ್ಲಿ ಕ್ಲಾಶ್ ಬಂದಾಗ ಸುಪ್ರೀಂ ಕೋರ್ಟ್ ಹೈಯೆಸ್ಟ್ ಆಗಿಬಿಡುತ್ತಲ್ಲ ಆ ಥರ ವಿನಯ. ಅಥವಾ ವಿಷ್ಣುಶ್ಚಾಸೋ ನಯಶ್ಚ ವೀತಿ ವಿಷ್ಣು ವಿಹಿ ಗರುಡ ವಿನಾ ನಯತಿ. ತನ ಎಲ್ಲ ಉಳಿದವರು ಕೂಡ ಗಂಡು ಮಕ್ಕಳು ಸೊಂಡೋಗಿಬಿಡ್ತಾರೆ. ಅದಕ್ಕೋಸ್ಕರ ವಿನಾ ನಯತಿ. ಅದಕ್ಕೆ ಗರುಡ ಅಹಂಕಾರ ಪಡ್ಬೇಕಾದ್ರೆ ಮಹಾಭಾರತದ ಮಾತು ಬರ್ತದೆ. ನಾನು ಕೃಷ್ಣನ ಹೊರತೇನೆ, ಅವ್ರ ಬಡಗನೆಲ್ಲ ಹೊತ್ತು ಬಿಡ್ತೇನೆ, ನಾನು ಭಾರಿ ಶ್ರೇಷ್ಠ. ತಷ್ಟ ಕಷ್ಟಪಟ್ಟು ದಪ್ಪ ಬಿಟ್ಟು ತಕ್ಷಣ ತಪ್ಪಾಯ್ತು ಅಂತ ಹೇಳ್ತಾರೆ. ಅಂದ ರುಕ್ಮಿಣಿ ಸತ್ಯಭಾವ ಸಮೇತ ಗರುಡ ವಾಹನನಾಗಿಲ್ಲ ಕೃಷ್ಣ. ಆದ್ದರಿಂದ ನಾನು ಭಾರಿ ಶ್ರೇಷ್ಠ ಅಂತ ಅನ್ಕೊಂಡ. ಅಂದರೆ ಗರುಡನೇ ಒಂದು ಕಾಲಕ್ಕೆ ಅನ್ಕೊಂಡ, ನಾನು ಕೂತಿದ್ದಕ್ಕೆ ಅವ್ರು ಓಡಾಡ್ತಾರೆ ಅಂತೇಳಿ. ನಾವು ಯಾವಾಗ ಅನ್ಕೊಂಡಿರ್ತೀವಿ, ಹುಡುಗರಲ್ಲ ಅಲ್ಲ. ಗರುಡನ ಭ್ರಾಂತಿನೇ ಹೊದವೆಲ್ಲ ಭ್ರಾಂತಿ ಹೋಗಲೇಬೇಕು. ಸೋಮಪಃ ನಯ ಜಯ ಜಯತೀತಿ ಜಯ, ಯಾವಾಗಲೂ ಜಯ, ಸೋಲಿನ ಹೆಸರೇ ಇಲ್ಲ. ಅಥವಾ ಜಯ ಯಹ ಜಹ ಜಹ ಅಂತ ಹೇಳಿದರೆ ಜಯಶಾಲಿಯ ಹನುಮಂತ ದೇವರು ಅವರೇ. ಯಹ ಜಹ ಯಹ ವಾಯುರೇವ, ಜಹ ವಾಯುರೇವ. ಅಥವಾ ಜಂ ಜಯಸ್ ಜಸ್ಯ ಯಂ ಜ್ಞಾನಂ, ಯಾ ಅಂದರೆ ಜ್ಞಾನ, ವಾಯುದೇವರಿಗೆ ಜ್ಞಾನ ಕೊಡೋದು. ಏನಂತ ಕೊಡ್ತಾರೆ? ತೇ ಪಂಚ ಪಾಂಡುತನಯ ಬೋಧುರ್ನಿತಾಂತಂ ಸದ್ಧರ್ಮಚಾರಿಣ ಉರುಕ್ರಮ ಶಿಕ್ಷಿತಾರ್ಥ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ. ಅದಕ್ಕೆ ಜಯ. ಆಮೇಲೆ ಸತ್ಯಸಂಧ, ಸತ್ಯ ಪ್ರತಿಜ್ಞೆ ಪರಮಾತ್ಮ, ಸತ್ಯ ಪ್ರತಿಜ್ಞೆ. ರಾಮದೇವರೇ ಹೇಳ್ತಾರೆ, ಕೈಕೇಯಿ ಮತ್ತೆ ಮತ್ತೆ ಕೇಳ್ತಾಳೆ, ರಾಮ ನಡೆಸ್ತೀಯಾ ನಡೆಸ್ತೀಯಾ ಅಂದರೆ ನಡೆಸ್ತೀನಿ ಮತ್ತೆ ಕೇಳ್ತಾರೆ. ಎಷ್ಟೊತ್ತು ಕೇಳೋದು ನೀನೀಗ? ರಾಮೋ ದುರ್ನಾಭಿಭಾಷತೆ ಎಂದು ರಾಮ ಎರಡು ಮಾತಾಡೋದಿಲ್ಲ, ಹೇಳಿದ್ಮೇಲೆ ಮುಗಿದೋಯ್ತು. ಅದಕ್ಕೆ ಸತ್ಯಸಂಧ. ಸಂಧ ಅಂದರೆ ಪ್ರತಿಜ್ಞೆ, ಸತ್ಯಸಂಧ ಸತ್ಯ ಪ್ರತಿಜ್ಞೆ ಅಂತ ಅರ್ಥ. ದೇವ್ರ ಪ್ರತಿಜ್ಞೆ ಏನು ಮಾಡಿದ್ದಾನೆ? ಅನನ್ಯಾಶ್ಚಿಂತೆಯಂತೋ ಮಾ ಪ್ರತಿಜ್ಞೆ ಮಾಡಿದ್ದಾನೆ. ಇಲ್ಲೇ ಪ್ರತಿಜ್ಞೆ ಮಾಡಿಲ್ಲ ಇವರು. ರಿಸ್ಕ್ ಫ್ಯಾಕ್ಟ್ರಿ ಇದೆ ಎಲ್ಲ, ರಿಸ್ಕ್ ಫ್ಯಾಕ್ಟ್ರಿ ಇಲ್ಲ ಅಂತಲ್ಲ, ದೇವರು ರಿಸ್ಕ್ ಫ್ಯಾಕ್ಟರೇ ಇಲ್ಲ, ನಾನು ಕಾಪಾಡುತ್ತೆ. ಅದರಿಂದ ಸತ್ಯಸಂಧ. ಇನ್ನು ವ್ರತ, ಸಂಧ ಅಂದರೆ ವ್ರತ, ಸತ್ಯವ್ರತ. ಅಭಯಂ ಸರ್ವಭೂತೇಭ್ಯ ಯದಾಮ್ಯೇತತ್ ವ್ರತಂ ಮಮ. ದೇವ್ರ ವ್ರತ ಅದು ಒಂದು. ದಾಶಾರ್ಹ. ನಾವು ವ್ರತ ಬಿಟ್ಬಿಡ್ತೇವೆ ಕೆಲವು ಸಲ. ಯಾಕೆ? ಅಶಕ್ತಿ ಮೊದಲಾದ ಕಾರಣದಿಂದ ಬಿಟ್ಟುಬಿಡ್ಬೋದು, ಅನುಕೂಲ ಇಲ್ಲ ಅಶಕ್ತಿ ಅಂತೇಳಿ. ದೇವ್ರು ಹಾಗಲ್ಲ, ಸತ್ಯಸಂಧ. ಯಾವ ಕಾಲಕ್ಕೂ ನಮ್ಮ ಕೈ ಬಿಡೋ ಸಾಧ್ಯತೆ ಇಲ್ಲವೇ ಇಲ್ಲ. ನಾವು ಕೈ ಬಿಟ್ಟು ಟ್ರೈ ಮಾಡಿ ಆಗಿದೆ ಆಗಲೇ, ಅದು ದೇವರು ಎಂದೂ ಬಿಡೋದಿಲ್ಲ. ಆಮೇಲೆ ಸತ್ಯಸಂಧ. ಸತ್ಯ ಅಂದರೆ ಮೀಮಾಂಸ, ವ್ಯಾಸರೂಪಕ್ಕಲ್ಲ. ಇವೆಲ್ಲ ವ್ಯಾಸರೂಪಕ್ಕೆ ಮಾಡ್ಲಿಕ್ಕೆ ಹೊರಟ್ಬಿಟ್ರೆ ಬರೀ ಅವರಿಗೆ ಮಾಡ್ತಾ ಹೋಗಬೇಕು. ಏನು ದಾಶಾರ್ಹ. ದಾಶರು ಅಂತ ಹೇಳಿದರೆ ಇವರು ಒಂದು ಯಾದವರ ಪಂಗಡ, ದಾಶ ಪಂಗಡ ಕೃಷ್ಣ ಭರತನಾದ್ದರಿಂದ ದಾಶಾರ್ಹ. ಹೊರಗಿನ ಅರ್ಥ. ದಾಶ ಸರಿ ಅರ್ಥ ಬರ್ತದೆ. ದಾಶ ಸತ್ಯವತಿ, ಆಕೆ ಅರ್ಹ. ಸತ್ಯವತಿ ಸೂರವೇ ನಮ ನಿತ್ಯ ಸ್ಮರಣೆ ಮಾಡಬೇಕು ಅವರು. ಈತ ಮಗನಾಗಿ ಹುಟ್ಟಿದ್ದಕ್ಕೆ ಆ ದಾಶ ಅರ್ಹ. ದಾಶಾಪಿ ಅರ್ಹ. ಒಬ್ಬ ಬೇಡಿತ್ತೆ ಬೆಸ್ತರ ಸ್ತ್ರೀ ಎಂಥ ಬಂದು ಕುರುವಂಶಕ್ಕೆ ಬಂದು ದೊಡ್ಡ ಕಾಣಿಕೆ ಕೊಟ್ಬಿಟ್ಟು ಎಷ್ಟು ಘನಗ್ರಹ ಆಯ್ತು ಆಕೆ. ಅದಕ್ಕೋಸ್ಕರ ದಾಶ ಅರ್ಹ ಸ್ವರೂಪತಃ. ಆಕೆ ಒಬ್ಬ ಯಾರಕ್ಕೆ? ಪುತ್ರಿ ಆಕೆ, ಪಿತೃಪುತ್ರಿ. ಆ ಪುತ್ರಿ ಆಗಿದ್ದು ಏನಂತ ಹೇಳಿದ್ರೆ ಆಕೆಗೆ ಅಚ್ಚೋದ ಅಂತ ಹೆಸರಿತ್ತು. ಅದು ಮಗಳ ಹೆಸರಿಗೋಸ್ಕರ ಒಂದು ಇದು ಮಾಡಿದರು, ಸರೋವರ ನಿರ್ಮಾಣ ಮಾಡಿದರು. ಮಗಳ ಹೆಸರೇ ಇಟ್ಟರು ಅಚ್ಚೋದ ಅಂತೇಳಿ. ಬಾಣ ತನ್ನದೊಳಗೆ ಅಚ್ಚೋದ ಸರೋವರ ಮೆನ್ಷನ್ ಮಾಡ್ತಾನೆ. ಅಚ್ಚೋದನ ಅಂದರೆ ಪುರಾಣದ ಅವರೆಲ್ಲ ಭಾರಿ ಇದು. ಬಾಣ ತನ್ನ ಇದರಲ್ಲಿ ಬರಿಬೇಕಾದ್ರೆ ಹೇಳ್ತಾನೆ, ಆ ಕಾಲಕ್ಕೆ ಹೇಗಿರ್ತಿತ್ತು ಅಂದರೆ ಪ್ರಸೂತಿ ಗೃಹದಲ್ಲಿ ವಿಷ್ಣು ಸಹಸ್ರ ಪಾರಾಯಣ ಮಾಡ್ತಿದ್ರು ಅಂತ ಹೇಳ್ತಾನೆ. ಗೊತ್ತಾಗ ಸುಖ ಪ್ರಸವ ಆಗಲಿ ಅಂಥೇಳಿ ವಿಷ್ಣು ಸಹಸ್ರನಾಮ ಪಾರಾಯಣ ನಡೀತಾ ಇತ್ತು ಅಂತೆ. ಶುದ್ಧ ಇದಾತ, ಚೆನ್ನಾಗಿ ಗಮನಿಸ್ಬೇಕು. ದಾಶ ಅರ್ಹ. ಆಮೇಲೆ ದಾಶಾಹ ಅರ್ಹ. ಯಾದವರಿಗೆ ಕ್ರೆಡಿಟ್ ಬಂತು ಕೃಷ್ಣನಿಂದ. ಇವತ್ತು ಇಂಡಿಯಾದಲ್ಲಿ ಯಾರೇ ಗೆದ್ದರು ದೇಶಕ್ಕೆ, ಕರ್ನಾಟಕದಲ್ಲಿ ಗೆದ್ದಾಗ ದೇಶಕ್ಕೆ ಪ್ಲಸ್ ರಾಜ್ಯಕ್ಕೆ. ಕರ್ನಾಟಕದಲ್ಲಿ ಯಾರು ಗೆದ್ದರೆ ಇಬ್ಬರಿಗೆ ಕ್ರೆಡಿಟ್, ಯಾರಿಗೆ? ದೇಶ ಮತ್ತು ರಾಜ್ಯಕ್ಕೆ. ಅದೇ ರೀತಿ ಯಾದವರಿಗೆ ಕ್ರೆಡಿಟ್ ಬಂತು ಇನ್ ಜನರಲ್. ಪಟ್ಟಿಗಳು ದಾಸರಿಗೆ ಬಂತು. ಯಾತಕ್ಕೆ? ದಾಶ ಪಂಗಡದ ಸೇರಿದ್ರಿ, ಆ ಗುಂಪಿಗೆ ಬಂದಾಗಾಯ್ತು. ದಾಶಾರ್ಹ ಸಾತ್ವತಾಂ ಪತಿ. ದಾಶಾರ್ಹ ಸಾತ್ವತಾಂ ಪತಿ. ಸಾತ್ವತಾಂ ಅಂದರೆ ಸಜ್ಜನರಿಗೆಲ್ಲ ಒಡೆಯನಾದವು. ಸಾತ್ವರಿಗೆ
ಸುಖ ಸಂಸಾರ ಮಿಶ್ರಿಗೆ ಅಂತ ಹೇಳ್ತಾರೆ ಸಾತ್ವರು, ಅಥವಾ ಸಾತ್ವರು ಅಂತೇಳಿ ಯಾದವರು, ಅದೊಂದು ಉಪಪಂಗಡ. ಅವರಿಗೂ ಪತಿ ಪರಮಾತ್ಮ, ಇವರಿಗೂ ಪತಿ ಅವರಿಗೂ ಪತಿ. ಪ್ರೈಮ್ ಮಿನಿಸ್ಟರು ದೇಶಕ್ಕೂ ಪತಿ, ಪ್ರತಿ ರಾಜ್ಯದ ಹೋಲ್ಡೋ ಅವರು, ಪ್ರತಿ ರಾಜ್ಯದ್ದು ಕೂಡ ಅವ್ರು ಎಷ್ಟೇ ಮಾಡಿದ್ರು ಅದನ್ನು ಮೀರಕ್ಕೆ ಸಾಧ್ಯ ಇಲ್ಲ. ಅವರು ಎಂಟೈರ್ ಕಂಟ್ರಿಗೋಸ್ಕರ ನಿಯಮ ಮಾಡಿಬಿಟ್ರೆ ಯಾವ ರಾಜ್ಯನೂ ಒಪ್ಪೋದಿಲ್ಲ ಅಂತ ಹೇಳೋಗಿಲ್ಲ. ಆ ದೇಶದ ರಾಜ್ಯ, ಬೇರೆ ದೇಶದ ರಾಜ್ಯ ಅಲ್ಲ. ಅರ್ಥ ಆಯ್ತಾ? ಅವರು ಕೆಲವನ್ನ ಚಾಯ್ಸ್ ಕೊಟ್ಟರೆ ತೊಗೋಬೋದು, ಬೇಕಾದ್ರೆ ಮಾಡಬಹುದು ಅಂದರೆ ಚಾಯ್ಸ್ ತೊಗೊಳ್ಬೋದು, ಮಾಡಲೇಬೇಕು ಅಂದರೆ ಮಾಡಲೇಬೇಕಷ್ಟೆ. ಎಜುಕೇಷನ್ ಜನ ಒಪ್ಪಿಲ್ಲ ಕೆಲವರು, ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ. ಕೆಲವೊಂದು ಮಾಡಲೇಬೇಕು ಅಂದರೆ ಮಾಡಲೇಬೇಕಷ್ಟೆ. ಅಮೃತಪಃ ಸೊ ಸಾತ್ವತಾಂ ಪತಿ ದಾಶಾರ್ಹ ಸಾತ್ವೆಲ್ಲ ಪುರಾಣ ಪುಣ್ಯಕತೆ ಎಲ್ಲ ಗೊತ್ತಿದ್ದರೆ ಅವೆಲ್ಲ ಅರ್ಥ ಆಗ್ಲಿಕ್ಕೆ ಶುರುವಾಗಿಬಿಡೋದು. ಇದರಿಂದಾಗಿ ಅದು ಗೊತ್ತಿದ್ದರೆ ಈ ಅರ್ಥ ಕೊಡುತ್ತಲ್ಲ ಅಂತ ಇದು ಅರ್ಥ ಆಗುತ್ತೆ, ಇದರಿಂದ ಅದು ಅರ್ಥ ಆಗುತ್ತೆ. ಅದಕ್ಕೆ ಇತಿಹಾಸ ಪುರಾಣ ಸರಿಯಾಗಿ ನೋಡ್ಕೊಂಡ್ಬಿಟ್ರೆ ಎಷ್ಟು ಉಪಯೋಗ ಆಗುತ್ತೆ. ಅದಕ್ಕೆ ಡೀಲಿಂಕ್ ಮಾಡಿಬಿಡ್ತಾರೆ. ಇವತ್ತು ಶಿವಶಾಸ್ತ್ರ ಭಾಷ್ಯ ಬರೆದವ್ರು ಯಾರೂ ಲಿಂಕ್ ಮಾಡಲಿಲ್ಲ. ಯಾರೋ ಉಳಿದವರು ಯಾರೂ ಕೂಡ ಪುರಾಣ ಪುಣ್ಯಕಥೆಗಳು ವಿಷ್ಣು ಸಹಸ್ರನಾಮಕ್ಕೂ ಲಿಂಕ್ ಮಾಡಲಿಲ್ಲ. ಹೋಗಿ ಕನಿಷ್ಠ ಪಕ್ಷ ಯಾವುದಕ್ಕೆ ಮಾಡಬೇಕಾಗಿತ್ತು ಅವರು? ಮಿನಿಮಮ್ ಅಂದರೆ ಮಹಾಭಾರತಕ್ಕೆ ಮಾಡಬೇಕಾಗಿತ್ತು. ಯಾತಕ್ಕೆ? ಮಹಾಭಾರತಲ್ಲೇ ಬಂದಿರೋದನ್ನ ಅಷ್ಟಾರು ಮಾಡಬೇಕಿತ್ತಲ್ಲ, ಅದನ್ನು ಮಾಡೋದು. ಇಡೀ ತಾತ್ಪರ್ಯ ಪೂರ್ತಿ ವಿಷ್ಣು ಸಹಸ್ರನಾಮ ಭಾಷ್ಯ. ಯಾಕೆ ಮಹಾಭಾರತ ಕೇಳಿದಾಗ ಪದ ಹುಡುಕತ್ವ ಸಿಗ್ತಾನೇ ಇರ್ತದೆ, ಒಂದೊಂದು ಪದಕ್ಕೆ ಎಷ್ಟೆಷ್ಟು ಅರ್ಥ ಸಿಗುತ್ತೆ. ಅದನ್ನೇ ಸ್ಟಡಿ ಮಾಡಬೇಕು. ಯಾವಾಗಲೂ ಒಂದು ಗುರಿ ಇಟ್ಕೋಬೇಕು. ಗೀತಾ ಮಹಾಭಾರತ, ವಿಷ್ಣು ಸಹಸ್ರನಾಮ ಮಹಾಭಾರತ, ವಿಷ್ಣು ಸಹಸ್ರನಾಮ ಗೀತಾ, ಗೀತಾ ವಿಷ್ಣು ಸಹಸ್ರನಾಮ. ನಮ್ಮದೇ ಒಂದು ಅಧ್ಯಯನ ಪದ್ಧತಿ ಮಾಡ್ಕೊಂಡ್ಬಿಡ್ಬೇಕು. ಎಲ್ಲರೂ ಎಲ್ಲ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ನಮಗೆ ಯಾವುದರಲ್ಲಿ ಹೆಚ್ಚು ನಮಗನಿಸುತ್ತೆ, ಬಿಂಬರೂಪ ಅವರವರಿಗೆ ಸೇರಿದ್ದೆ ಹಾಗೋ ಸ್ಟಡಿ ಆಗೋ ಅವರವರಿಗೆ ಸೇರಿದ್ದು, ಇದು ಭಾರಿ ಹೇಳ್ಸ ಅದನ್ನೇ ಮಾಡ್ತಾ ಹೋಗೋದು. ಉಳಿದವ್ರು ಯಾರೋ ಮಾಡ್ತಾರೆ ಕಂಪೇರ್ ಮಾಡ್ಕೋಬಾರ್ದು. ಗೊತ್ತಾಯ್ತಾ? ನಮಗೆ ಇಷ್ಟ ಬಂದ ಕೆಲಸ ಹೇಗೆ ಆರಿಸ್ಕೋತೇವೋ, ಓದಿ ಹೇಗೆ ಆರಿಸ್ಕೋತೇವೋ ಹಾಗೆ ಇದನ್ನು ಆರಿಸ್ಕೊಂಡ್ಬಿಡ್ಬೇಕು. ಇದನ್ನೇ ಕೆಲಸ ಮಾಡ್ತೀವಿ. ಅದರಿಂದ ಒಳ್ಳೆ ಸಾಧನೆ ಮಾಡ್ಬೋದು. ಯಾವುದು ಆರಿಸ್ಕೊಳ್ಳಿಲ್ಲ ಗುಂಪು ಜಾಸ್ತಿ ಇರೋದ್ರಿಂದ ಪದ್ಧತಿ ಆಗುತ್ತೆ. ಜೀವೋ ವಿನಯಿತ ಸಾಕ್ಷಿ ಮುಕುಂದೋ ಅವಿತ ವಿಕ್ರಮ ಅಂಬೋನಿಹಿರಣಂತಾತ್ಮ ಮಹೋದತಿಶಯೋಂತಕಃ. ಅದು ಮುಗೀತು. ಅದು ಮುಗಿದ ಮೇಲೆ ಯಾವುದು ಬಂತೀಗ? ಸಾತ್ವತಾಂಪತಿ. ಓಂ ಜೀವಾಯ ನಮಃ. ಜೀವ ಅಂತ ಎರಡನೇ ಸೆಟ್ ಬರ್ತಿರೋದು, ಹಿಂದೆ ಬಂದಿದೆ ಆಗಲೇ. ಜೀವಾಯ ನಮಃ, ವಿನಯಿತ ಸಾಕ್ಷಿಣೇ ನಮಃ, ಮುಕುಂದಾಯ ನಮಃ, ಅಮಿತ ವಿಕ್ರಮಾಯ ನಮಃ, ಅಂಬೋನಿಧಯೇ ನಮಃ, ಅನಂತಾತ್ಮನೇ ನಮಃ, ಮಹೋದಧಿಶಯಾಯ ನಮಃ, ಅಂತಕಾಯ ನಮಃ. ಜೀವ ಜೀವತೀತಿ ಜೀವ, ಜೀವಯತೀತಿ ಜೀವ, ಎರಡೂ ದೇವರಿಗೇನೆ. ಜೀವತಿ ತಾನೇ ಬದುಕಿದ್ದಾನೆ. ನಾವೆಲ್ಲ ಹೇಳಿ ಮಾತುಕೊಳ್ಳೋಕ್ಕೆ ಬರುತ್ತಾ ಈಗ? ಇಲ್ಲ. ಕೆಲಸ ಹೋದರೆ ಜೀವನ ಹೋಯಿತು ಅಂತ ಹೇಳೋ ಸ್ಥಿತಿಯಲ್ಲಿ ನಾವಿದ್ದೆ. ಆದರೆ ಸ್ವಾತಂತ್ರ್ಯೇಣ ಜೀವತಿ ಪರಮಾತ್ಮನೇ. ಸ್ವಾತಂತ್ರ್ಯೇಣ ಜೀವನ ಮಾಡುವವನು ದೇವರೊಬ್ಬನೇ. ಉಳಿದವರೆಲ್ಲ ಪರಾವಲಂಬಿಗಳೇ. ಪರ ಅಂದರೆ ದೇವರು, ಪರ ಅಂದರೆ ಬೇರೆಯವರು, ಅವಲಂಬಿಸಿರೋರು. ಅಥವಾ ಜೀವಯತೀತಿ ಜೀವ, ಸತ್ತವನು ಬದುಕಿಸ್ತಾನೆ. ಪರಿಷತ್ ರಾಜ ಬದುಕಲಿಲ್ಲ. ಆದ್ದರಿಂದ ಜೀವಯತೀತಿ ಜೀವ. ನಮಗೆ ಜೀವಯತಿ ಇಲ್ಲೇ ಇಲ್ಲ. ಜೀವ ತೆಗೆಯೋದು ಗೊತ್ತೇ ಹೊರತು ಕೊಡೋದು ಗೊತ್ತಿಲ್ಲ. ಕೆಲಸ ಕೊಡ್ತಾರಲ್ಲ ಜೀವಯತಿ, ಅಷ್ಟು ಜನ ಉಪಜೀವನ ಮಾಡ್ಕೊಂಡಿರ್ತಾರೆ. ಕೆಲಸ ಕೊಟ್ಬಿಟ್ರೆ ಗೊತ್ತಾಗೋದಿಲ್ಲ. ಬಟ್ ಲಿಮಿಟ್ ಇದೆ ಆತನೆ. ಎಷ್ಟು ಕೊಡ್ಬೋದು? ಒಂದು ಸೆನ್ಸ್ 10 ಜನ ಕೆಲಸ ಕೊಡೋದು, ಇಬ್ಬರಿಗೆ ಕೊಡ್ಬೋದು. ಒಬ್ರಿಗೆ ಕೊಟ್ಟರು ಒಂದು ಜೀವನ ನಡೆಯುತ್ತೆ ಕೊನೆ ಪಕ್ಷ. ನಾವೊಂದು ಅಭ್ಯಾಸ ಮಾಡಬೇಕು. ಎಲ್ಲರನ್ನೂ ಸಾಕೋ ಶಕ್ತಿ ನಮಗಿಲ್ಲ, ಬೇಡ. ಒಬ್ಬರನ್ನಾರು ಸಾಕ್ಬೋದು, ಎಕ್ಸ್ಟ್ರಾ ಸಾಕ್ಬೋದಲ್ಲ. ಎಷ್ಟು ಜನ ರಿಟೈರ್ಡ್ ಆದವ್ರ ರೀತಿ ಮಾಡ್ತಾರೆ ಪಾಪ. ಅವ್ರ ಪೆನ್ಷನ್ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ. ಅವ್ರ ಕಮಿಟ್ಮೆಂಟ್ ಜಾಸ್ತಿ ಏನಿರೋದಿಲ್ಲ. ಇರೋರೆಲ್ಲ ಔಟ್ ಆಫ್ ರೀಚ್ ಇರ್ತಾರೆ. ಅವರೆಲ್ಲ ಅವ್ರೇನು ಮಾಡೋದು? ದುಡ್ಡನ್ನ ಕೆಲವು ನೋಡಿದ್ದೀನಿ. ಇರೋ ಸಂಬಳ ಎಲ್ಲ ಭಾಗ ಕೂಡ ವಿದ್ಯಾರ್ಥಿಗಳಿಗೋ, ವಿದ್ವಾಂಸರಿಗೋ ಅಥವಾ ಬಡವರಿಗೋ ಕೊಟ್ಟು ಏನು ಮಾಡ್ತಾರೆ ಅದನ್ನವರು ಸಾರ್ಥಕ ಮಾಡ್ತಾರೆ. ಹಾಗೆ ಫ್ರೀ ಮಾಡಿಬಿಟ್ರೆ ಟ್ಯಾಕ್ಸ್ ಕೊಡಬೇಕು. ನೆಕ್ಸ್ಟು ಯಾವನೋ ತಿಂತಾರೆ, ಅವನು ತಾನು ತಿಂದುಬಿಡ್ತಾರೆ, ಇನ್ನೊಬ್ಬರಿಗೆ ಕೊಡೋದಿಲ್ಲ. ಅವನು ಇನ್ನೊಬ್ಬರಿಗೆ ಕೊಡಲಿ ಅಂತ ಮಾಡೋದಕ್ಕಿಂತ ತಾನೇ ಕೊಟ್ಬಿಡ್ಬೋದಲ್ಲ. ನಾವು ಆ ತಪ್ಪು ಮಾಡ್ತೇವೆ. ಭಾರಿ ಆಸ್ತಿ ಮಾಡೋದು, ಅವ್ರ ಮಕ್ಕಳ ಮೊಮ್ಮಕ್ಕಳು ಕೊಡ್ತಾರೆ ಅಂತೇಳಿ. ಆದರೆ ಅವ್ರು ಕೈ ಕೊಡೋದೇ ಜಾಸ್ತಿ ಸಾಮಾನ್ಯ. ಅಥವಾ ನೀನೇ ಕೊಡ್ಬೋದಲ್ಲ, ತಾನೇ ಕೊಟ್ಟರೆ ಪುಣ್ಯ ಜಾಸ್ತಿ, ಅದು ಬೇರೆ. ಎಲ್ಲಿ ಬಂದಿದೆ ಕಥೆ ಇದು? ತಾನೇ ಕೊಟ್ಟರೆ ಪುಣ್ಯ ಜಾಸ್ತಿ ಎಲ್ಲಿ ಬಂದಿದೆ? ಅದಕ್ಕೆ ವೆಲ್ಡಿಂಗ್ ಸಿಗುತ್ತೆ. ಓದ್ಬಿಟ್ರೆ ಶ್ವೇತರಾಜನಿಗೆ ಏನಿತ್ತು? ಹಸಿವಿನ ಒಂದು ಬಾಧೆ. ಯಾವಾಗಲೂ ಹಸಿವಾಗ್ತಾನೆ, ಹೋಗ್ತಾನೆ ಇರಲಿ. ತನ್ನ ದೇಹದ ಕಚುಣಿ ತಿನ್ನೋಷ್ಟು ಮಟ್ಟಿಗೆ ಆತಗೆ ಹಸಿವಾಗಿಬಿಡ್ತಾ ಇತ್ತು. ಆಗ ಹೇಳಿದರು, ಆತ ಅನ್ನದಾನ ಮಾಡದೆ ಯಜ್ಞ ಮಾಡಿದ್ರು. ಅನನ್ನ ಯಜ್ಞಕೃತ್ ಶ್ವೇತಃ. ಅನ್ನ ಇಲ್ಲದೆ ಅನ್ನದಾನ ಮಾಡದೆ ಯಜ್ಞ ಮಾಡಿದ್ದರಿಂದ
ಅದಕ್ಕೆ ಯಾವುದೇ ಒಂದು ಕಾರ್ಯಕ್ಕೆ ಒಂದು ಮಂಗಳ ಸೇರಿಸ್ತಾರೆ. ಯಾಕೆ ನಮ್ಮಲ್ಲಿ ಪದ್ಧತಿ ಅದಕ್ಕೆ ಬಂತು ಅಂದರೆ ಶ್ವೇತರಾಜ ಆದತ್ತೆ ಆಗಬಾರದು ಅಂತೇಳಿ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅದು ಭಾಳ ಅರ್ಥವತ್ತಾದ ಮಾತು. ಅದಕ್ಕೇನು ಮಾಡಿದರು, ಕೇಳ್ಕೊಂಡ ಸ್ವಾಮಿ ಏನು ಬ್ರಹ್ಮದೇವರಿಗೆ ಕೇಳ್ಕೊಂಡ, ನೀನು ರಾಮದೇವರಿಗೆ ಹಾರ ಕೊಡು ಅಂತೇಳಿ ಒಂದು ಹೂವಿನ ಹಾರ ಕೊಡು. ಭಾಳ ಸ್ವಾರಸ್ಯ. ದೇವರಿಗೆ ಪುಷ್ಪವಾದ ಸಮರ್ಪಣೆ ಮಾಡೋದ್ರಿಂದ ಹಸುವಿನ ಬಾಧೆ ಪರಿಹಾರ ಆಗುತ್ತೆ ಅಂತೇಳಿ. ನಾ ಅನ್ನ ತಿಂದಿರಲ್ಲ, ದೇವರಿಗೆ ಹಾರ ಕೊಟ್ಟರೆ ನಮಗೆ ಮುತ್ತಿನ ಬಾಧೆ ಪರಿಹಾರ ಆಗುತ್ತೆ, ಹಸುವಿನ ಬಾಧೆ. ಆಮೇಲೆ ಹೇಳಿದ್ರು, ನೀನು ಡೈರೆಕ್ಟ್ ಕೊಡಬೇಡ, ಅಗಸ್ತ್ಯರ ಮೂಲಕ ಕೊಡು ಅಂತ ಹೇಳಿದ್ರು. ಯಾಕೆ ಅಂತ ಉಳಿದವರಿಗೆ ಗೊತ್ತಿಲ್ಲ. ಆಚಾರ್ಯ ಬರೀತಾರೆ, ಬರೀ ಹಾರ ತಾನೇ ಕೊಟ್ಟುಬಿಟ್ರೆ ಪುಣ್ಯ ಭಾರಿ ಜಾಸ್ತಿ ಬಂದ್ಬಿಡುತ್ತೆ. ಆ ನೆಸಿಟಿ ಆತನಿಗಿಲ್ಲ, ಆ ನೆಸಿಟಿ ಇಲ್ಲ ಆತನಿಗೆ. ಅದು ಏನಾಗಬೇಕೀಗ, ಬರೀ ಎಷ್ಟು ಬೇಕೋ ಅಷ್ಟೇ. ಅದಕ್ಕೋಸ್ಕರ ಇನ್ನೊಬ್ಬರು ಕೊಟ್ಟರೆ ಕಡಿಮೆ ಆಗ್ಬಿಡುತ್ತೆ. ಇದೆಲ್ಲ ನಾವು ತಿಳ್ಕೊಂಡ್ರೆ ನಾವು ಇನ್ನೊಬ್ಬರು ಮಾಡಲಿ ಅಂತ ಬಿಡ್ತೀವಿ, ಅದು ಮಾಡೋದಿಲ್ಲ ಅಂತ ಗೊತ್ತಿದ್ರು ಕೂಡ ನಾವೇ ಮಾಡಬೇಕು. ಆದಷ್ಟು ಕೂಡ ಊಟ ನಾವೇ ಮಾಡಬೇಕು ಅಂತ ಹೇಗಿದೆಯಾ ಹಾಗೆ ಸಾಧನೆ ನಾವೇ ಮಾಡಬೇಕು. ಅದೆಲ್ಲ ಮಾಡಿದರೆ ಜಗತ್ತಲ್ಲಿ ಸಮಸ್ಯೆಗಳೇ ಬರೋದಿಲ್ಲ. ಇವರು ರಿಟೈರ್ ಆದರೂ ಹೊರೆ ಆಗೋದಿಲ್ಲ. ಅರ್ಥ ಆಯ್ತಾ? ಯಾರಿಗೆ ಹೊಡೆದೇ ಕೂತಿರ್ತಾವೆ ಅವ್ರೊಂಥರ ಭಾರ ಆಗಿಬಿಡ್ತಾರೆ. ತಾವು ತಿನ್ನೋದಿಲ್ಲ, ತರೋದಿಲ್ಲ, ಇಲ್ಲಿ ಡಿಪೆಂಡ್ ಆಗಿರ್ತಾರೆ ಅವರಿಗೆ ಭಾರ. ಅದ್ರ ಬದಲು ಸ್ವಲ್ಪ ಒಂದು ಭಾಗ ಕೊಡ್ತಾ ಹೊರಟ್ಬಿಟ್ರೆ ಸಮಾಜ ಭಾಳ ಬೆಳೆಯುತ್ತೆ. ಅದು ಗೋವುಗಳಿಗೆ ಒಂದಿಷ್ಟು ಎಷ್ಟು ಕೊಡೋ ಅಭ್ಯಾಸ ಮಾಡಿಬಿಟ್ರೆ ಅವು ಆ ಟೈಮ್ನಲ್ಲಿ ಸಾಮಾನ್ಯ ರಿಟೈರ್ ಆದರೂ ತುಂಬ ಜನ ಕಮಿಟ್ಮೆಂಟ್ ಇರೋದಲ್ಲ. ಸರ್ವಿಸ್ನಲ್ಲಿ ರಿಟೈರ್ ಆದವ್ರಂತನೂ ಭಾರಿ ಒಳ್ಳೆ ಪೆನ್ಷನ್ ಬರುತ್ತೆ ಈಗಿನ ಕಾಲದಲ್ಲಿ. ಸರಿಯಾಗಿ ಸದ್ವಿನಿಯೋಗ ಮಾಡ್ಬೋದು, ಸುಖವಾಗಿ ಮಾಡ್ಬೋದು. ಅದಕ್ಕೆ ಜೀವಯತಿ ಅದಕ್ಕೆ ಬಂತಿದ್ದೆಲ್ಲ. ಆಮೇಲೆ ವಿನಯಿತ ಸಾಕ್ಷಿ, ವಿನಯಿತನೂ ಆಗಿದ್ದ. ವಿನಯಿತನ ಬಗ್ಸೋನು, ಎಂಥವ್ರನ್ನು ಬಗ್ಗಿಸ್ತಾನೆ. ದುರ್ಯೋಧನ ಬಗ್ಗಿಸಲಿಲ್ಲ, ಮತ್ತಿನ್ನೇನಾಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ. ವಿನಯಿತ ಚ ಸಾಕ್ಷಿ ಚ ಎರಡೂ ಆಗಿದ್ದಾನೆ ಪರಮಾತ್ಮ. ಸಾಕ್ಷಾತ್ ನೋಡ್ತಾನೆ. ನಾವು ಸಾಕ್ಷಾತ್ ನೋಡೋಕ್ಕೆ ಬರೋದಿಲ್ಲ, ಕಣ್ಣಿಲ್ಲಿ ನೋಡ್ಬೇಕು ನಾವಷ್ಟೇ. ಕಣ್ಣಿಲ್ಲ, ನಾವಿದ್ರೂ ನೋಡೋಕ್ಕೆ ಬರೋದಿಲ್ಲ. ನಮಗೆ ನೋಡೋ ಶಕ್ತಿ ಇದ್ದಿದ್ರೆ ಕುರುಡ ನೋಡಬೇಕಾಗಿತ್ತು. ಕಣ್ಣು ಕೊಟ್ಟಿದ್ದಕ್ಕೆ ನೋಡೋ ಶಕ್ತಿ ಬಂದಿದೆ ಅಷ್ಟೇ. ಅರ್ಥ ಆಯ್ತಾ? ಆ ಕಣ್ಣು ಹೋಗಿಬಿಟ್ರೆ ನೋಡೋಕ್ಕೆ ಬರೋದಿಲ್ಲ. ಆದರೆ ದೇವ್ರು ಹಾಗಲ್ಲ, ತಾನೇ ಎಲ್ಲವನ್ನೂ ನೋಡಬಲ್ಲ, ಯಾವುದೂ ಬೇಕಿಲ್ಲ. ಮುಕುಂದ ಅಂದರೆ ನಾವು ಎಲ್ಲದರಲ್ಲೂ ಉಳಿದವ್ರ ಮೇಲೆಲ್ಲ ನಮ್ಮಲ್ಲೇ ಡಿಪೆಂಡೆಂಟ್. ಈಗ ಕೈ ಇಲ್ಲ, ಬೆರಳಿಲ್ಲ, ಉಗುರೇನೋ ಆಗಿದೆ, ದೊಡ್ಡ ಪ್ರಾಬ್ಲಮ್. ಉಗುರು ಬರುತ್ತೆ, ಚುಚ್ಚುತ್ತಾ ಇರುತ್ತೆ, ಪಜಿಚೋಪಚಿ. ಅದು ಎಷ್ಟು ಡಿಪೆಂಡ್ಸ್ ದೇವರು ತೋರಿಸ್ತಾರೆ, ಎಷ್ಟು ಡಿಪೆಂಡ್ಸ್ ಇದೆ ನೋಡಿ ಅಂತೇಳಿ. ಅಮಿತ ವಿಕ್ರಮ ಮುಕುಂದ, ಮುಕ್ತಿ ಕೊಡುವವನು. ಆಮೇಲೆ ಅಮಿತ ವಿಕ್ರಮ, ಉಳಿದವರೆಲ್ಲ ವಿಕ್ರಮ ಎಷ್ಟೇ ಇದ್ದರೂ ಮಿತ ವಿಕ್ರಮ, ಲಿಮಿಟೆಡ್ ವಿಕ್ರಮ ಇಲ್ಲ. ಅಮಿತ ವಿಕ್ರಮ ಅಥವಾ ಅಮಿತಾನಾಂ ವಿಕ್ರಮ ಅಸ್ಮಾತ್. ಎಂಥ ಭಾರಿ ಶ್ರೀರತ್ ಕಟಾಕ್ಷ ಬಲವತಿ, ಮಹಾಲಕ್ಷ್ಮಿ ಶ್ರೇಷ್ಠ ಯಾರೂ ಇಲ್ಲ. ಅವರು ಕೂಡ ಎಲ್ಲದರಲ್ಲೂ ಕೂಡ ಯಾರ ಮೇಲೆ ಡಿಪೆಂಡೆಂಟು, ದೇವರ ಮೇಲೆ. ವಿಕ್ರಮ. ಮತ್ತು ಅಮಿತಸ್ಯಾಪಿ ವೇಹೇ ಕ್ರಮ, ಭಾರಿ ದೊಡ್ಡವನು ಗರುಡ. ಆದರೆ ಕ್ರಮ ಮೂವ್ ಹೋಗ್ಬೇಕಾದ್ರೆ ದೇವರದ ಅನುಗ್ರಹ ಬೇಕು. ಅಲ್ಲೆಲ್ಲ ಕೂಡಿಸ್ಕೋಬೇಕಾದ್ರೆ ದ್ವಾದಶ ಸ್ತೋತ್ರ, ನಾಗಾರಿ ಋಗ ಬಲವಾಹನ ಎಲ್ಲ ಹೇಳಿಬಿಟ್ಟು ಅನ್ಯಸ್ವರ ಚಿಂತ್ಯ ಬಂತಲ್ಲ, ಶಕ್ರೋಗ್ರ ಹೇಳಿಬಿಟ್ಟು ನಾಗಾರಿ ಋಗ ಬಲ ವಿಷ್ಣು ಆತ್ಮ ಪಾಂಗಡೇಶಂ ಆಶ್ರಿತ್ಯ ವಿಶ್ವ ಅಲ್ಲ, ನಾಗಾರಿ ರುದ್ರಬಲ ಆಪ ವಿಷ್ಣೋರು ಆಹತ್ತೋತ್ ವೇದಪಾಂಗಜೇಪಂ ಆಶ್ರಿತ್ಯ ಶಕ್ರಮುಖ ದೇವಗಣೈರಚಿಂತ್ಯ. ಅಂದರೆ ರುದ್ರ ಇಂದ್ರಾದಿ ದೇವತೆಗಳಿಗೆ ಊಹೆ ಮಾಡೋಕ್ಕೂ ಬರೋದಿಲ್ಲ. ಅದೆಲ್ಲ ಕರೆಕ್ಟು. ಏನಿದು ವಿಕ್ರಮ. ಆದರೆ ಯಾರಿಂದ ಬಂತು? ದೇವರಿಂದ ಬಂತು, ಸ್ವಂತ ಅಲ್ಲ. ಇನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲ ಎಕ್ಸಾಂಪಲ್ಸು. ವಿಷ್ಣು ಸಹಸ್ರನಾಮ ಎಷ್ಟೋ ಪದವಿ ವ್ಯಾಖ್ಯಾನ. ದ್ವಾದಶ ಸ್ತೋತ್ರ 8ನೇ ಅಧ್ಯಾಯ ಸರಿಯಾಗಿ ಓದಿಬಿಟ್ರೆ, 7ನೇ ಅಧ್ಯಾಯನ 8 ಅಲ್ಲ 7ನೇ ಅಧ್ಯಾಯನ ಸರಿಯಾಗಿ ಓದಿಬಿಟ್ರೆ ಎಷ್ಟೋ ಸ್ತೋತ್ರ ಅರ್ಥ ಮಾಡ್ಕೋಬೋದು. ಅಮಿತಾಯಾ ಮಹಾಲಕ್ಷ್ಮ್ಯಾ ವಿಕ್ರಮ ಅಸ್ಮಾತ್ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮ. ಅಂಬೋನಿಧಿರನಂತಾತ್ಮ. ಇವೆಲ್ಲ ವರ್ಕಡ್ ಎಕ್ಸಾಂಪಲ್ಸ್ ಇದ್ದ ಹಾಗೆ ಮಾಡಿ ಆಮೇಲೆ ಹೇಳ್ಕೊತ ಹೋಗ್ಬಿಡ್ಬೋದು. ಹಾಗೇನೆ ಸ್ವಲ್ಪ ಗೊತ್ತಾಗ್ಬಿಟ್ರೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಂಬೋನಿಧಿರನಂತಾತ್ಮ. ಅಂಬೋನಿಧಿ, ಅಂಬಸಾಂ ನಿಧಿ, ಅಂಬೋಭಿಮಾನಿ ದೇವತಾಯ ಅಪಿ ನಿಧಿ, ವರ್ಣಾದಿಗಳಿಗೆ ನಿಧಿ. ಅನಂತಾತ್ಮ, ಇನ್ನೂ ಭಾಳ ಅರ್ಥ ಇದೆ ಅದಕ್ಕೆ. ಅನಂತಾತ್ಮ, ಅನಂತಸ್ಯ ಆತ್ಮ, ಅನಂತ ಶೇಷ. ಇಲ್ಲಿ ಗರುಡ ಬಂದ, ಅಲ್ಲಿ ಶೇಷ ಬಂದ. ಶೇಷ ಕೂಡ ಯಾರು? ತತ್ಪಾದ ಪಂಕಜ ಮಮಾಪ ಯದಪಾಂಗಡೇಶಂ ಆಶ್ರಿತ್ಯ. ಆದ್ದರಿಂದ ಅನಂತಾತ್ಮ ಅಥವಾ ಅನಂತಾಹ ಆತ್ಮಾನಃ ಅಸ್ಯ. ಅನಂತರೂಪಿಣಿ, ಅನಂತರೂಪ ಪರಮಾತ್ಮನಿಗೆ ಅನಂತಾತ್ಮ ಅಥವಾ ಅನಂತಾನಾಮಾತ್ಮ. ಅನಂತ ಜೀವರ ಸ್ವಾಮಿ, ಅನಂತ ಜೀವರ ಸ್ವಾಮಿ, ಅನೇಕ ಅರ್ಥ ಬರುತ್ತೆ. ಅನಂತ ಆತ್ಮ ಎಂದೂ ನಾಶವಾಗದ ಸ್ವರೂಪವುಳ್ಳವನು. ಅಂತ ಅಂದರೆ ನಾಶ, ಆತ್ಮ ಅಂದರೆ ಸ್ವರೂಪ, ಎಂದು ನಾಶವಾಗದ ಸ್ವರೂಪವುಳ್ಳವನು. ಮಹೋದಧಿ ಶಯ, ಮಹೋದಧಿಯಲ್ಲಿ ಶಯನ. ಯಾವ ಮಹೋದಧಿ? ಯಾವುದು?
ಕ್ಷೀರಸಾಗರ ಅದರಲ್ಲಿ ಶಯನ ಮಾಡಿದವನು ಆರಾಮಾಗಿ. ಈಗ ಸಪ್ತ ಶಿವಾಸು ಮಾತೃಷು ಸೇತೆ ಬೆಳಿಸ ಸುಖದಲ್ಲಿ ಬರುತ್ತೆ. ವಾಯುದೇವರು ಮಲಗಿಬಿಟ್ಟಿದ್ದಾರೆ. ಮಹೋದಧಿ ಶಯ, ಇವರು ಶಯ ಅವರು ಶಯ. ಮಹೋದಧಿ ಶಯ ಇವರು ಸಮಸ್ತ ಶಾಸ್ತ್ರ ಶಯ, ಶಾಸ್ತ್ರದಲ್ಲಿ ಮಲಗಿದ್ದಾರೆ ಏನಂತ, ಆರಾಮಾಗಿ ಓದ್ಕೊಂಡಿದ್ದಾರೆ ಅಂತ. ಅಂತಕಃ, ಅಂತಕಃ, ಅಂತಕ ಅಂದರೆ ಯಮ. ಆಮೇಲೆ ಅಂತಂ ಕರೋತಿ, ಪ್ರಳಯ ಮಾಡ್ತಾನೆ, ಆದ್ದರಿಂದ ಅಂತಕಃ. ಗೊತ್ತಾಯ್ತಾ? ಅಂತಹ ಕಹ, ಅಂತಹ ಕಹ, ಅವರ ಅಂತರಂಗದಲ್ಲಿ ಕಹ ವಾಯುದೇವರಿದ್ದಾರೆ. ಹನುಮಂತ ನಮಗೆ ಬೇಕು. ಹನುಮಂತಷ್ಟು ಪ್ರಿಯ ಯಾರೂ ಇಲ್ಲ. ನಾವು ಅಂತಃಪ್ರಿಯರು ಅಂತ ಕರೆಯೋದಿಲ್ಲ, ಅದಕ್ಕೆ ವಾಯು ಬೇಕಾಷ್ಟ ಅರ್ಥ. ಅದಕ್ಕೆ ಅದು ಮುಗೀತು. ನಾಲ್ಕಾಯ್ತಾ? ಸರಿ, ನಾಲ್ಕು ಅಂತ ಆಗ್ತಾ ಇದೆ, ಪರವಾಗಿ. ಅಜೋ ನೆಕ್ಸ್ಟ್ ನಾಳೆ ದಿವಸ ಅಜೋ ಮಹಾರ್ಹ. ಅದನ್ನು ನೆನಪು ಮಾಡಿಕೊಂಡ್ರೆ ಅವತ್ತೇ ಒಂದು ಎರಡಾರ ಉಳಿಯುತ್ತೆ ಕೊನೆ ಪಕ್ಷ. ಗೊತ್ತಾಯ್ತಾ? ರೆಕಾರ್ಡ್ ಎಲ್ಲ ಸಿಗೋದ್ರಿಂದ ಎಷ್ಟು ಸತ್ ಬೇಕಾದ್ರೂ ಬರ್ಬೋದು, ಕೇಳ್ಬೋದು. ನಾವೇನು ಮಾಡಿದ್ವಿ, ರೆಕಾರ್ಡಲ್ಲಿ ಹೇಗೂ ಇದೆ ಅಂತ ಬಿಟ್ಬಿಡ್ತಾನೆ. ಪುಸ್ತಕ ಇದ್ದರೆ ಪುಸ್ತಕದಲ್ಲಿ ಹೇಗೂ ಇದೆ, ರೆಕಾರ್ಡಲ್ಲಿ ಹೇಗೂ ಇದೆ, ಇವನಲ್ಲಿ ಹೇಗೂ ಇರೋದಿಲ್ಲ, ಹಾಗೆ ಮಾಡ್ಕೊಂಡ್ಬಿಡ್ತಾರೆ. ಮಾಡಬಾರ್ದು.